ನಮಸ್ಕಾರ ಸ್ನೇಹಿತರೆ, ತಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ಗೆ ಸ್ವಾಗತ. ನಿಮ್ಮ ಊರಲ್ಲಿ ಈಗ ಚೆನ್ನಾಗಿ ಮಳೆ ಬರುತ್ತಿರಬಹುದು. ಕಿಟಕಿ ಹೊರಗೆ ನೋಡಿದರೆ ಹಸಿರು ಕಾಣುತ್ತಿರಬಹುದು. ಅಯ್ಯೋ, ಮಳೆ ಚೆನ್ನಾಗಿದೆ ಅಲ್ವಾ, ಏನೂ ಸಮಸ್ಯೆ ಇಲ್ಲ ಅಂತ ನಿಮಗೆ ಅನ್ನಿಸಬಹುದು. ಆದರೆ ನಾನು ಈಗ ಹೇಳಲಿರುವ ಕತೆ ಕೊನೆಯಲ್ಲಿ ನೀವು ಅಕ್ಕಿ, ತರಕಾರಿ, ಹಾಲು, ಗ್ಯಾಸ್ ಸಿಲಿಂಡರ್, ಬ್ಯಾಂಕ್ ಡೆಪಾಸಿಟ್ ಸಾಲ ಮತ್ತು ಷೇರುಪೇಟೆ ಎಲ್ಲವೂ ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂದು ಅರಿತುಕೊಳ್ಳುತ್ತೀರಿ. ಇದು ಕೇವಲ ಮಳೆಯ ಕತೆ ಅಲ್ಲ, ಇದು ನಿಮ್ಮ ಮನೆಯ ಖರ್ಚಿನ ಕತೆ, ಇದು ರೈತನ ಕತೆ, ಇದು ಭಾರತದ ಆರ್ಥಿಕತೆಯ ಕತೆ. ಮತ್ತು ಈ ಕಥೆಯ ಪ್ರಮುಖ ಪಾತ್ರ ಎಲ್ ನೀನ್ಯೋ. ಎಲ್ ನೀನ್ಯೋ ಎಂದರೇನು? ಎಲ್ ನೀನ್ಯೋ ಒಂದು ಪದ ಸ್ಪ್ಯಾನಿಷ್ ಭಾಷೆಯಿಂದ ಬಂದಿದೆ. ಅದರ ಅರ್ಥ ಪುಟ್ಟ ಮಗು ಅಥವಾ ಲಿಟಲ್ ಚೈಲ್ಡ್. ಹೆಸರು ಮಗು, ಆದರೆ ಪರಿಣಾಮ ಕೆಲವೊಮ್ಮೆ ಒಂದು ದೇಶದ ಆರ್ಥಿಕತೆಯನ್ನೇ ಅಲುಗಾಡುವಷ್ಟು ದೊಡ್ಡದು. ಎಲ್ ನೀನೋವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಮನೆಯ ಮುಂದೆ ಒಂದು ದೊಡ್ಡ ರಸ್ತೆ ಇದೆ ಎಂದು ಊಹಿಸಿ. ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಜನರು ಆ ರಸ್ತೆಯ ಮೂಲಕ ಹೋಗುತ್ತಾರೆ. ಅದೇ ರೀತಿ ಸಾಮಾನ್ಯ ವರ್ಷಗಳಲ್ಲಿ ಮಳೆ ತರುವ ಗಾಳಿಗಳು ಪೆಸಿಫಿಕ್ ಸಮುದ್ರದಿಂದ ಭಾರತದ ಕಡೆಗೆ ಬರುತ್ತವೆ. ಆದರೆ ಒಂದು ದಿನ ಆ ರಸ್ತೆಯನ್ನು ತಾತ್ಕಾಲಿಕವಾಗಿ ಬೇರೆ ಕಡೆ ತಿರುಗಿಸಿದರೆ ಏನಾಗುತ್ತದೆ? ಜನರು ನಿಮ್ಮ ರಸ್ತೆಗೆ ಬರೋದಿಲ್ಲ, ನಿಮ್ಮ ಅಂಗಡಿಗೆ ಗ್ರಾಹಕರು ಕಡಿಮೆ ಆಗುತ್ತಾರೆ. ಅದೇ ರೀತಿ ಎಲ್ ನೀನೋ ಸಮಯದಲ್ಲಿ ಸಮುದ್ರದ ಉಷ್ಣತೆ ಬದಲಾಗುತ್ತದೆ, ಗಾಳಿಗಳ ದಿಕ್ಕು ಬದಲಾಗುತ್ತದೆ, ಮಳೆ ತರುವ ಮೋಡಗಳು ಭಾರತಕ್ಕೆ ಬರುವ ಬದಲು ಬೇರೆ ಕಡೆಗೆ ಹೋಗುತ್ತವೆ. ಫಲಿತಾಂಶ ಭಾರತಕ್ಕೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ. ಇನ್ನೊಂದು ಸುಲಭ ಉದಾಹರಣೆ, ಒಂದು ದೊಡ್ಡ ಟ್ಯಾಂಕಿನಿಂದ ನೀರು ಹರಿಯುತ್ತಿದೆ ಎಂದು ಊಹಿಸಿ. ಸಾಮಾನ್ಯವಾಗಿ ಆ ನೀರು ನಿಮ್ಮ ಹೊಲಕ್ಕೆ ಬರುತ್ತದೆ. ಆದರೆ ಮಧ್ಯದಲ್ಲಿ ಯಾರೋ ಗೇಟ್ ತಿರುಗಿಸಿ ನೀರನ್ನು ಬೇರೆ ಕಡೆ ಕಳಿಸಿದರು. ನಿಮ್ಮ ಹೊಲ ಒಣಗುತ್ತದೆ. ನೀರು ಇದೆ, ಆದರೆ ನಿಮ್ಮ ಕಡೆ ಬರೋದಿಲ್ಲ. ಎಲ್ ನೀನ್ಯೋ ಕೂಡ ಅದೇ. ಭೂಮಿಯಲ್ಲಿ ತೇವಾಂಶ ಇದೆ, ಸಮುದ್ರದಲ್ಲಿ ನೀರು ಇದೆ, ಆದರೆ ಮಳೆ ತರುವ ವ್ಯವಸ್ಥೆಯೇ ಬದಲಾಗುತ್ತದೆ. ಈಗಿನ ಪರಿಸ್ಥಿತಿ ಏನು? ಸ್ನೇಹಿತರೆ, ಈ ವರ್ಷ ಮಳೆಗಾಲದ ಆರಂಭದಲ್ಲಿ ಅನೇಕ ಭಾಗಗಳಲ್ಲಿ ಮಳೆಯ ಕೊರತೆ ಕಂಡು ಬಂದಿದೆ. ಕೆಲವು ವರದಿಗಳ ಪ್ರಕಾರ ಜೂನ್ ಆರಂಭದಿಂದ ಹಲವೆಡೆ ಮಳೆ ಪ್ರಮಾಣ ಸಾಮಾನ್ಯಕ್ಕಿಂತ ಬಹಳ ಕಡಿಮೆ ದಾಖಲಾಗಿದೆ. ಕೆಲವೆಡೆ ಒಟ್ಟಾರೆ ಕೊರತೆ 40% ಹೆಚ್ಚು ವರದಿಯಾಗಿದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ, ಇದು ಇಡೀ ಮಳೆಗಾಲದ ಅಂತಿಮ ಅಂಕಿ ಅಂಶ ಅಲ್ಲ. ಮುಂದಿನ ವಾರಗಳು ಮತ್ತು ತಿಂಗಳುಗಳಲ್ಲಿ ಮಳೆ ಸುಧಾರಿಸಬಹುದು. ವಾಸ್ತವವಾಗಿ ಮಳೆಗಾಲದ ಕೊನೆಯ ವೇಳೆಗೆ ಒಟ್ಟು ಮಳೆ ಪ್ರಮಾಣದಲ್ಲಿ ಕೊರತೆ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಆದರೆ ಇಲ್ಲೇ ದೊಡ್ಡ ಸಮಸ್ಯೆ ಇರುವುದು, ನಂತರ ಮಳೆ ಬಂದರೆ ಸಮಸ್ಯೆ ಏಕೆ? ಒಂದು ರೈತನು ಈಗಾಗಲೇ ಬೀಜ ಬಿತ್ತಿದ್ದಾನೆ ಎಂದು ಊಹಿಸಿ. ಹವಾಮಾನ ಇಲಾಖೆ ಮಳೆ ಬರುತ್ತದೆ ಎಂದು ಹೇಳಿತು. ರೈತ ಸಾಲ ಮಾಡಿ ಬೀಜ ಖರೀದಿಸಿದ್ದಾನೆ, ಟ್ರ್ಯಾಕ್ಟರ್ ವೆಚ್ಚ ಮಾಡಿಸಿದ್ದಾನೆ, ಕಾರ್ಮಿಕರಿಗೆ ಹಣ ಕೊಟ್ಟಿದ್ದಾನೆ. ಆದರೆ ಮಳೆ ಬರಲಿಲ್ಲ, ಬೀಜ ಮೊಳಕೆಯೇ ಬರಲಿಲ್ಲ, ಅಥವಾ ಮೊಳಕೆ ಬಂದ ನಂತರ ಒಣಗಿ ಹೋಯಿತು. ಇಂತಹ ಸಂದರ್ಭದಲ್ಲಿ 1 ತಿಂಗಳ ನಂತರ ಭಾರೀ ಮಳೆ ಬಂದರೂ ಆ ಮೊದಲ ಹಾನಿಯನ್ನು ಸಂಪೂರ್ಣವಾಗಿ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಸಮಯ ಕಳೆದು ಹೋಗಿರುತ್ತದೆ, ಮತ್ತೆ ಬಿತ್ತನೆ ಮಾಡಬೇಕಾಗುತ್ತದೆ, ಮತ್ತೆ ವೆಚ್ಚ, ಮತ್ತೆ ಅಪಾಯ. ಕೆಲವು ರಾಜ್ಯಗಳು ಏನು ಮಾಡುತ್ತಿವೆ? ಕೆಲ ರಾಜ್ಯಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ತಕ್ಷಣ ಬಿತ್ತನೆ ಮಾಡಬೇಡಿ ಎಂದು ಸಲಹೆ ನೀಡಿರುವ ಘಟನೆಗಳು ನಡೆದಿವೆ. ಕಾರಣ, ಮಳೆ ಖಚಿತವಾಗದೇ ಇದ್ದರೆ ಬೀಜ ವ್ಯರ್ಥವಾಗುವ ಅಪಾಯ. ಆದರೆ ರೈತನಿಗೆ ಇದು ಸುಲಭವಲ್ಲ. ತಡವಾದರೆ ಬೆಳೆ ಕೊಯ್ಲು ಕೂಡ ತಡವಾಗುತ್ತದೆ, ಉತ್ಪಾದನೆ ಕಡಿಮೆಯಾಗಬಹುದು. ಹುಲ್ಲುಗಾವಲುಗಳ ಮೇಲೆ ಪರಿಣಾಮ. ಇದು ಕೇವಲ ಬೆಳೆಗಳ ಸಮಸ್ಯೆ ಅಲ್ಲ. ಗೋವು, ಎಮ್ಮೆ, ಕುರಿ, ಮೇಕೆಗಳಿಗೆ ಬೇಕಾದ ಮೇವು ಎಲ್ಲಿಂದ ಬರುತ್ತದೆ? ಮಳೆಯಿಂದ. ಮಳೆ ಕಡಿಮೆಯಾದರೆ ಹುಲ್ಲುಗಾವಲುಗಳ ಬೆಳವಣಿಗೆ ಕಡಿಮೆಯಾಗುತ್ತದೆ, ಹಸಿರು ಮೇವು ಕಡಿಮೆಯಾಗುತ್ತದೆ, ರೈತರು ಹೊರಗಿನಿಂದ ಮೇವು ಖರೀದಿಸಬೇಕಾಗುತ್ತದೆ. ಮೇವು ದುಬಾರಿಯಾದರೆ
ಹಾಲಿನ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತದೆ. ಹಾಲು ದುಬಾರಿ ಆಗಬಹುದು. ಹಾಲಿನಿಂದ ತಯಾರಾಗುವ ಮೊಸರು, ತುಪ್ಪ, ಪನ್ನೀರ್, ಸಿಹಿ ತಿಂಡಿಗಳು ಕೂಡ ದುಬಾರಿ ಆಗಬಹುದು. ಧಾನ್ಯದ ಬಗ್ಗೆ ಏನು? ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ. ಭಾರತದ ಬಳಿ ಸಾಕಷ್ಟು ಆಹಾರ ಧಾನ್ಯ ಸಂಗ್ರಹಗಳಿವೆ. ಅಕ್ಕಿ ಮತ್ತು ಗೋಧಿ ಮುಂತಾದ ಕೆಲವು ಧಾನ್ಯಗಳ ವಿಷಯದಲ್ಲಿ ತಕ್ಷಣ ದೊಡ್ಡ ಆತಂಕ ಇಲ್ಲ. ಸರಕಾರ ಅಗತ್ಯವಿದ್ದರೆ ಸಂಗ್ರಹವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಬಹುದು. ಆದರೆ ತರಕಾರಿಗಳ ಕತೆ ಬೇರೆ. ಧಾನ್ಯಗಳನ್ನು ತಿಂಗಳುಗಟ್ಟಲೆ ಸಂಗ್ರಹಿಸಬಹುದು. ಆದರೆ ಟೊಮ್ಯಾಟೊ, ಈರುಳ್ಳಿ, ಹಸಿರು ತರಕಾರಿಗಳು ಅವನ್ನು ವರ್ಷಗಟ್ಟಲೆ ಗೋದಾಮಿನಲ್ಲಿ ಇಡಲು ಸಾಧ್ಯವಿಲ್ಲ. ಇವು ಪ್ರತಿದಿನ ಉತ್ಪಾದನೆ ಆಗಬೇಕು, ಪ್ರತಿದಿನ ಮಾರುಕಟ್ಟೆಗೆ ಬರಬೇಕು. ನಿಮ್ಮ ಊರಲ್ಲಿ ಮಳೆ ಬಂದರೂ ಬೆಲೆ ಏಕೆ ಇರಬಹುದು? ಇದು ಬಹಳ ಮುಖ್ಯ. ನಿಮ್ಮ ಊರಲ್ಲಿ ಚೆನ್ನಾಗಿ ಮಳೆ ಬಂದಿರಬಹುದು, ನಿಮ್ಮ ಹತ್ತಿರದ ರೈತರಿಗೆ ಉತ್ತಮ ಬೆಳೆ ಬಂದಿರಬಹುದು. ಆದರೆ ಭಾರತದ ಇನ್ನೊಂದು ಭಾಗದಲ್ಲಿ ಬರ ಇದ್ದರೆ ಅಲ್ಲಿ ತರಕಾರಿ ಕೊರತೆ ಉಂಟಾಗುತ್ತದೆ. ವ್ಯಾಪಾರಿಗಳು ಎಲ್ಲಿಗೆ ಸರಕು ಕಳಿಸುತ್ತಾರೆ? ಹೆಚ್ಚು ಬೆಲೆ ಸಿಗುವ ಕಡೆಗೆ. ಹೀಗಾಗಿ ನಿಮ್ಮ ಊರಿನ ಉತ್ತಮ ತರಕಾರಿಯು ಕೊರತೆ ಇರುವ ಪ್ರದೇಶಕ್ಕೆ ಹೋಗುತ್ತದೆ. ಪರಿಣಾಮ, ಕೊನೆಗೆ ನಿಮ್ಮ ಮಾರುಕಟ್ಟೆಯಲ್ಲೂ ಬೆಲೆ ಏರಬಹುದು. ಆದ್ದರಿಂದ ಆಹಾರ ಬೆಲೆ ಏರಿಕೆಯಿಂದ ಯಾರೂ ಸಂಪೂರ್ಣ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ಮತ್ತೊಂದು ಸಮಸ್ಯೆ, ಹರ್ಮುಜ್ ಜಲಸಂಧಿ. ಸ್ನೇಹಿತರೆ, ಮಳೆಯ ಸಮಸ್ಯೆ ಒಂದೇ ಸಾಕಾಗಿಲ್ಲ. ಮಧ್ಯ ಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಇನ್ನೊಂದು ಅಪಾಯ. ವಿಶೇಷವಾಗಿ ಹರ್ಮುಜ್ ಜಲಸಂಧಿ ಜಗತ್ತಿನ ತೈಲ ಸಾಗಾಣಿಕೆ ಅತ್ಯಂತ ಪ್ರಮುಖ ಮಾರ್ಗ. ಅಲ್ಲಿ ಉದ್ವಿಗ್ನತೆ ಮುಂದುವರೆದರೆ ತೈಲ ಬೆಲೆ ಏರಬಹುದು. ಕಚ್ಚಾ ತೈಲ ದುಬಾರಿಯಾದರೆ ಡೀಸೆಲ್ ದುಬಾರಿ, ಪೆಟ್ರೋಲ್ ದುಬಾರಿ, ಸಾರಿಗೆ ವೆಚ್ಚ ಹೆಚ್ಚಾಗುತ್ತದೆ, ಕಾರ್ಖಾನೆ ವೆಚ್ಚ ಹೆಚ್ಚಾಗುತ್ತದೆ, LPG ವೆಚ್ಚ ಹೆಚ್ಚಾಗುತ್ತದೆ. ಕೊನೆಗೆ ಎಲ್ಲ ವಸ್ತುಗಳ ಬೆಲೆ ಏರಲು ಪ್ರಾರಂಭಿಸುತ್ತದೆ. ತಯಾರಕರ ವೆಚ್ಚ ಈಗಾಗಲೇ ಏರಿದೆ. ಅನೇಕ ಉದ್ಯಮಗಳು ಈಗಾಗಲೇ ಕಚ್ಚಾ ವಸ್ತು, ವಿದ್ಯುತ್, ಸಾಗಣೆ ಮತ್ತು ಕಾರ್ಮಿಕ ವೆಚ್ಚಗಳ ಏರಿಕೆಯನ್ನು ಎದುರಿಸುತ್ತಿವೆ. ಅವರು ಎಲ್ಲ ವೆಚ್ಚವನ್ನು ಗ್ರಾಹಕರ ಮೇಲೆ ತಕ್ಷಣ ಹಾಕುವುದಿಲ್ಲ, ಸ್ವಲ್ಪ ಕಾಲ ತಾಳುತ್ತಾರೆ. ಆದರೆ ಒಂದು ಹಂತದ ನಂತರ ಬೆಲೆ ಏರಿಕೆಯನ್ನು ಗ್ರಾಹಕರಿಗೆ ವರ್ಗಾಯಿಸಲೇಬೇಕಾಗುತ್ತದೆ. RBI ಮತ್ತು ಹಣದುಬ್ಬರ ಅಂದರೆ ಇನ್ಫ್ಲೇಷನ್. ಭಾರತೀಯ ರಿಸರ್ವ್ ಬ್ಯಾಂಕ್ ಗ್ರಾಹಕರ ಹಣದುಬ್ಬರವನ್ನು ಸುಮಾರು 5.1% ಸುತ್ತಮುತ್ತ ನಿರೀಕ್ಷಿಸಿದೆ. ಆದರೆ ಆಹಾರ ಬೆಲೆಗಳು ಮತ್ತು ಇಂಧನ ಬೆಲೆಗಳು ಎರಡೂ ಒಂದೇ ಸಮಯದಲ್ಲಿ ಏರಿದರೆ ಹಣದುಬ್ಬರ ಹೆಚ್ಚಾಗಬಹುದು. ಇದರಿಂದ ಬ್ಯಾಂಕುಗಳಿಗೆ ಏನು ಸಂಬಂಧ? ಒಂದು ಹಳ್ಳಿಯನ್ನು ಊಹಿಸಿ. ಮಳೆ ಇಲ್ಲ, ಬೆಳೆ ಇಲ್ಲ, ಆದಾಯ ಕಡಿಮೆ. ರೈತ ಮತ್ತು ಗ್ರಾಮೀಣ ಕುಟುಂಬಗಳ ಕೈಯಲ್ಲಿ ಉಳಿಯುವ ಹಣ ಕಡಿಮೆ. ಹಾಗಾದರೆ ಅವರು ಬ್ಯಾಂಕಿನಲ್ಲಿ ಹೆಚ್ಚು ಠೇವಣಿ ಇಡುತ್ತಾರೆಯೇ? ಬಹುಶಃ ಇಲ್ಲ. ಬದಲಾಗಿ ಖರ್ಚುಗಳಿಗೆ ಹಣ ಬಳಸಬೇಕಾಗುತ್ತದೆ. ಬ್ಯಾಂಕುಗಳಿಗೆ ಹೊಸ ಠೇವಣಿಗಳು ಕಡಿಮೆಯಾಗಬಹುದು. ಬ್ಯಾಂಕುಗಳು ಏನು ಮಾಡಬಹುದು? ಠೇವಣಿ ಬೇಕು, ಹೀಗಾಗಿ ಬಡ್ಡಿದರ ಹೆಚ್ಚಿಸಬೇಕು. ಆದರೆ ಬಡ್ಡಿದರ ಹೆಚ್ಚಿಸಿದರೆ ಸಾಲ ತೆಗೆದುಕೊಳ್ಳುವವರು ಕಡಿಮೆಯಾಗಬಹುದು. ಮನೆ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ ಎಲ್ಲದರ ಮೇಲೆ ಪರಿಣಾಮ. ಹೀಗಾಗಿ ಬ್ಯಾಂಕುಗಳು ಎರಡು ಕಡೆ ಸಮತೋಲನ ಸಾಧಿಸಬೇಕಾಗುತ್ತದೆ. ಹಾಗಾದರೆ ಮುಂದೆ ಏನಾಗಬಹುದು? ಇದು ಜಗತ್ತಿನ ಅಂತ್ಯ ಅಲ್ಲ, ಆದರೆ ಎಚ್ಚರಿಕೆಯ ಸಮಯ. ಮಳೆಗಾಲದ ಕೊನೆಯಲ್ಲಿ ಪರಿಸ್ಥಿತಿ ಸುಧಾರಿಸಬಹುದು. ಮಳೆ ಕೊರತೆ ಕಡಿಮೆಯಾಗಬಹುದು, ಕೆಲವೆಡೆ ಉತ್ತಮ ಮಳೆಯೂ ಆಗಬಹುದು. ಆದರೆ ಆರಂಭಿಕ ಹಾನಿ ಆಗಿದ್ದರೆ ಅದರ ಪರಿಣಾಮ ಮುಂದಿನ ತಿಂಗಳುಗಳಲ್ಲಿ ಕಾಣಿಸಬಹುದು. ನಾವು ಏನು ಮಾಡಬೇಕು? ಭಯಪಡಬೇಡಿ, ಆದರೆ ಗಮನಿಸಿ. ಆಹಾರ ವೆಚ್ಚಗಳನ್ನು ಗಮನಿಸಿ. ಅನಗತ್ಯ ಸಾಲ ತಪ್ಪಿಸಿ, ತುರ್ತು ನಿಧಿ ಇಟ್ಟುಕೊಳ್ಳಿ, ಉಳಿತಾಯ ಹೆಚ್ಚಿಸಿ ಮತ್ತು ಮುಖ್ಯವಾಗಿ ಪ್ರಕೃತಿ ನೀಡುವ ಎಚ್ಚರಿಕೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ವಿಚಿತ್ರ ಸಂಗತಿ ನೋಡಿ, ಎಲ್ ನೀನ್ಯೋ ಅಂದರೆ ಪುಟ್ಟ ಮಗು. ಆದರೆ ಈ ಪುಟ್ಟ ಮಗು ರೈತನ ಹೊಲದ ಮೇಲೆ ಪರಿಣಾಮ ಬೀರುತ್ತದೆ, ತರಕಾರಿ ಬೆಲೆಗಳ ಮೇಲೆ ಪರಿಣಾಮ ಬೀಳುತ್ತದೆ, ಹಾಲಿನ ಬೆಲೆಗಳ ಮೇಲೆ ಪರಿಣಾಮ ಬೀಳುತ್ತದೆ, ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಪರಿಣಾಮ ಬೀಳುತ್ತದೆ, ಹಣದುಬ್ಬರದ ಮೇಲೆ ಪರಿಣಾಮ ಬೀರುತ್ತದೆ, ಬ್ಯಾಂಕುಗಳ ಮೇಲೆ ಪರಿಣಾಮ ಬೀಳುತ್ತದೆ ಮತ್ತು ಕೊನೆಗೆ ನಿಮ್ಮ ಮನೆಯ ತಿಂಗಳ ಬಜೆಟ್ ಮೇಲೂ ಪರಿಣಾಮ ಬೀರುತ್ತದೆ.
ಮುಂದಿನ ಕೆಲವು ವಾರಗಳು ಮತ್ತು ತಿಂಗಳುಗಳು ಭಾರತದ ಆರ್ಥಿಕತೆಗೆ ಬಹಳ ಮುಖ್ಯ. ಮಳೆ ಮರಳುತ್ತದೆಯೇ? ಆಹಾರ ಬೆಲೆಗಳು ಏರುತ್ತವೆ? ಕಚ್ಚಾ ತೈಲ ಎಷ್ಟು ದುಬಾರಿ ಆಗಬಹುದು? ಇದನ್ನು ನಾವು ಗಮನಿಸಬೇಕಾಗಿದೆ. ಈ ವಿಡಿಯೋ ಉಪಯುಕ್ತ ಎಂದು ಕಂಡಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ತಲ್ಲೂರ್ ಇನ್ವೆಸ್ಟ್ಮೆಂಟ್ಸ್. ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.